ಹಾಂ ರಾಜು ಅಂದ್ರೆ ನೀನೇನಾ? ಹಾಂ ಏನಕ್ಕೆ ದುಡ್ಡು ಇಸ್ಕೊಂಡಿತ್ತು ಅವ್ರ ಹತ್ರ? ಏಯ್ ಏನಕ್ಕೆ ದುಡ್ಡು ಯಾಕೆ ಕೊಡತ್ತಾ ಇದೆಯಾ? ಬಾ ಕರೀರಿ ಅಣ್ಣ. ಬಾ ಮೇಡಮ್ ಹತ್ರ ಬಾ. ನಡಿ ಮೇಡಮ್ ಹತ್ರ ರೆಡಿ ಎಲ್ಲಿ ಸರಿ ತೆಗಿ ಡೋರ್ ತೆಗೀರಿ ಹೇಳ್ತೀನಿ. ನೋಡಿ, ಒಬ್ಬ ವ್ಯಕ್ತಿ ಪೋಡಿ ರದ್ದು ಪಡಿಸ್ಬೇಕಂತ ಹೇಳ್ಬಿಟ್ಟು ಜಿಲ್ಲಾ ಭೂಮಾಪಕರ ಹತ್ರ ಏನೋ ಒಂದು ಕೇಸ್ ಫೈಲ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚೇಲಾಗಳು ಹೆಂಗೆ ದುಡ್ಡು ಕೇಳ್ತಾರಂದರೆ, ಇವರು ಸುಮಾರು 3 ತಿಂಗಳಿಂದ ಅಲಿಸ್ಬಿಡ್ತಾರೆ. ಯಾರೋ ಒಬ್ಬ DDLR ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಸುಮಾರು ತಿಂಗಳು ಅಲಿಸ್ಬಿಡ್ತಾರೆ. ಆ ವ್ಯಕ್ತಿ ಯಾರಿರ್ತಾನೆ ಕೇಸ್ ಫೈಲ್ ಮಾಡಿರ್ತಾನೆ, ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಂತವಾಗಿ ದುಡ್ಡು ಪೇ ಮಾಡಿಸ್ಕೊಳ್ತಾರೆ. ನೋಡಿ, ಒಂದು ಸರಿ 8,000 ಪೇ ಮಾಡಿಸ್ಕೊಳ್ತಾರೆ, ಒಂದು ಸರಿ 1,500 ಪೇ ಮಾಡಿಸ್ಕೊಳ್ತಾರೆ, ಒಂದು ಸರಿ 20,000. ಮೊನ್ನೆ ರೀಸೆಂಟಾಗಿ ಬಾ ಕರೀರಿ ಅಣ್ಣ. ಬಾ ಮೇಡಮ್ ಹತ್ರ ಬಾ. ನಡಿ ಮೇಡಮ್ ಹತ್ರ ರೆಡಿ ಎಲ್ಲಿ ಸರಿ ತೆಗಿ ಡೋರ್ ತೆಗೀರಿ ಹೇಳ್ತೀನಿ. ಬಾರೋ ಬನ್ನಿ ಮೇಡಮ್. ನಮಸ್ಕಾರ, ನಿಖಿಲ್ ಅಂತ ಅಡ್ವೊಕೇಟು. ಬಾಪ ಇಲ್ಲಿ ಬಾ. ಇವಾಗ ಒಂದು ಕೇಸು ಫೈಲ್ ಕೊಟ್ರಿ ನೀವು. ಇವರು 50,000 ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ. ನನ್ನ ಹತ್ರ ಲೆಕ್ಕಾಡ್ಸಿದೆ ಮೇಡಮ್, ಇವಾಗ 50 ಇವು ಸ್ಟಾಪ್ ಅಲ್ವಾ ಮೇಡಮ್? 50,000 ಫೋನ್ಪೇ ಆಗಿರೋದು. ಇದು ಫೋನ್ಪೇ ಆಗಿರೋದು ಕೊಡಿ. ಯಾರು ಫೋನ್ಪೇ? ಜಯಶ್ರೀ ಅನ್ನೋರು ಫೋನ್ಪೇ ಮಾಡಿದ್ದಾನೆ ಮೇಡಮ್. ಈತ ರಾಜು ಅನ್ನೋನು. ಇನ್ನೊಬ್ಬ ಯಾರು ಅವರು? ಅಲ್ಲ ಮೇಡಮ್, ಸಪೋರ್ಟ್ ಅಲ್ಲ ನೋಡಿ. ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ. ಅವರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡಿರೋದು. ಅದು ನನ್ನ ಹತ್ರ ರೆಕಾರ್ಡ್ಸ್ ನಿಮ್ಮ ಪೂರ್ತಿ ರೆಕಾರ್ಡ್. ಮೇಡಮ್ ಇವಾಗ ಜೋಪಾಗಿರೋ ನೋಟ್ ತೆಗಿಯಪ್ಪ. ಇವಾಗ ಆ ನೋಟು ಕೂಡ ನಾವು ನಂಬರ್ ಬರ್ಕೊಂಡಿದ್ವಿ. ನಂಬರ್ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು. ಅಲ್ಲ ಮೇಡಮ್, ನೀವು DDL ಕಾಲ್ ರೆಕಾರ್ಡ್ಸ್ ಎಲ್ಲ ಇದೆ ಮೇಡಮ್. ಇವ್ನು ಮಾತಾಡಿರೋದೆ ನಿಮ್ಮ ಹೆಸರು ಹೇಳ್ಕೊಂಡು. ಇರೋಣ ಕುಸುಮಾಲತಾ. ಯಾರು ಕುಸುಮಾಲತಾ ಅಂದ್ರೆ ನೀವೇ ಅಲ್ವಾ DDL? ಸುಳ್ಳಲ್ಲ ರೆಕಾರ್ಡು. ಯಾರೋ ಜಯಶ್ರೀ ಇವ್ರ ಅಕೌಂಟ್ಗೆ ಹಾಕೋಣಲ್ಲ. ಯಾರೋ ಜಯಶ್ರೀ ಅನ್ನೋ ಅಕೌಂಟ್ಗೆ 20,000 ಹಾಕ್ಸ್ಕೊಂತಾರೆ. ಅಕ್ಟೋಬರ್ ಮೊನ್ನೆ ರೀಸೆಂಟ್ ಆಗಿ 3 ದಿನ ಹಿಂದೆ. ಮೇಡಮ್ ಇಂಥವ್ರಲ್ಲ ಅಸಿಸ್ಟೆಂಟ್ ಆಗಿ ಯಾಕೆ ಇಟ್ಕೊತೀರಾ ಮೇಡಮ್? ಅಲ್ಲ, ಸಿಸ್ಟಮ್ ಅಲ್ಲಿ ಕೆಲಸ ಇರ್ತಾರೆ, ನಿಮ್ಗೆ ಗೊತ್ತಿರುತ್ತಲ್ಲ ಮೇಡಮ್. ನೀವು DDL ಆಗಿ ಮೇಡಮ್, ನೀವು ಒಂದು ಕ್ವಾಸಿ ಜುಡಿಷಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ ಕೆಳಗಡೆ ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ್ದು ನೀವೆಲ್ಲ ಕೊಟ್ಟಿದ್ದು ತಾತಾನೆ ಕೊಟ್ಟಿರೋದು. ಮತ್ತೆ ಅವ್ರು ಕೊಡ್ತೀರ, ಮತ್ತೆ ನೀವೇ ಹೇಳಿದ್ರೆ ಮಾತ್ರಲ್ಲ. ಇವಾಗ ಕೊಟ್ಟಿರೋ ಆರ್ಡರ್ ಕಾಪಿ ಆತ ಕರೆಯೋಣ ಆತ ಬೋರೇಗೌಡ್ರು ಇಲ್ಲೇ ಅವರಲ್ಲ, ಇವ್ರ ಕೈಗೆ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ. ಇಲ್ಲ ಮೇಡಮ್, ಇದೆಲ್ಲ ದೊಡ್ಡದಿದ್ದು ಅಲ್ಲ. ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮ ಹೆಸರು ಹೇಳ್ಕೊಂಡೆ ಮಾಡ್ತಿರೋದು, ನಿಮ್ ಕೆಲಸ ಹೇಳ್ಕೊಂಡೆ ಮಾಡ್ತಿರೋದು. ನೀವು ಕೊಡ್ಬೇಕು, ನಾವ್ಯಾಕೆ ಕೊಡೋಣ? ನೀವು ಕೊಡ್ಬೇಕು, ನೀವು ಮಾಡ್ತಿರೋದಲ್ಲಿ. ಇವಾಗ ವಾಪಸ್ ಕೊಡಪ್ಪ. ಇವಾಗ ಇಲ್ಲಿರೋ ದುಡ್ಡು ಇಟ್ಕೊಳ್ಳಿ. ಜೋಬಾಗಿರೋ ದುಡ್ಡು ತೆಗಿ. ಇದ್ಯಾರ್ದು? ಅಲ್ಲ, ಕಾಲಕ್ಕೆ ಬಿದ್ರೆ ಏನು? ಕಾಸು ಕೊಡೋ, ವಾಪಸ್ ಕಾಸು ಕೊಡೋ. ವಾಪಸ್ ಕೊಡೋ ಕಾಸು. 50,000 ವಾಪಸ್ ಕೊಡ್ಬೇಕು ನೀನು. ಮೇಡಮ್, ಇವ್ರನ್ನೆಲ್ಲ ಸಾಕಿರೋರು ನೀವೇ. ಯಾಕಂದ್ರೆ ಇವ್ರಿಗೆ ಇದೊಂದೇ ವಿಚಾರ ಅಲ್ಲ. ನಾವು ಇದೊಂದು ಸಿಕ್ಕಾಕೊಂಡವ್ರ ನೀವು ಅವ್ರನ್ನ ಬೈತಾ ಇದ್ದೀರಾ. ಬಂಧುಗಳೇ, ಒಂದು ನಮಸ್ಕಾರ. ಇವರು ಹಂತವಾಗಿ 20,000 ಒಂದ್ಸರಿ ಹಾಕ್ಯಂತಾರೆ, ಮತ್ತೆ 50,000 ಟೋಟಲ್ 50,000 ಹಾಕೊಳ್ತಾರೆ. ಪಾಪ ರೈತರು ಇವರು. DDLR ಆದೇಶ ಮಾಡ್ಸೋಕೆ ಇಲ್ಲಿವರೆಗೂ ಎಷ್ಟು ಸಂಜೆ 7:30 8 ಗಂಟೆ ಆಗೈತೆ. ಇನ್ನ ಆದೇಶ ಪತ್ರ ಕೊಡಲ್ಲ. ಇವಾಗ ಕೊಡ್ತಾರಲ್ಲ ಅಕ್ಕಕ್ಕಿರೋ DC ಕಚೇರಿಯಲ್ಲಿ ಇಂಥ ನಾಲಾಯಕ ಕಚಡ ಅಧಿಕಾರಿಗಳು. ಕುಸುಮಾಲತಾ DDLR ದಯವಿಟ್ಟು ಯಾರು DCಗಳು ನೋಡ್ತಾ ಇದ್ರೆ ಈಕೆನ ಕೂಡಲೇ ಇವಾಗ ವಜಾ ಮಾಡಬೇಕು. ಈಕೆನ ಇನ್ಯಾವತ್ತೂ ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೋಡೋಣ, ಎಷ್ಟು ಹಣ ಕೊಟ್ಟಿದ್ರಿ ನೀವು? 45,000 ಕೊಟ್ಟಿದ್ದಾರೆ. ಇದು 5,000 ಕೊಟ್ಟು 45,000 ಕೊಟ್ಟಿದ್ದಾರೆ ಅಂತ ಲೆಕ್ಕದಲ್ಲಿ ನಮ್ಮ ಜುಡಿಷಿಯಲ್ಲಿ ಎಲ್ಲೋಗ್ಬಿಡೋದು ಅರೆ ನ್ಯಾಯಿಕ ಅಂತ. ಇವ್ರನ್ನ DDLR ಅಂತ ಕರಿಬೇಕು.
ನೋಡಿ ಅದಕ್ಕೆ ಏನು ನಾವು ಇಷ್ಟು ದಿನ ಬಡ್ಕೊಂತ ಇದ್ದೆ, ಅದಕ್ಕೆ ಎಲ್ಲಿ 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 ಸರ್ಕಾರ ಏನು ಜನಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕಳ್ಳರಾದ್ರೆ ಭ್ರಷ್ಟರಾದ್ರೆ ಎಲ್ಲಿ ರೈತರಲ್ಲಿ ಹೋಗ್ತಾರೆ. ನೋಡಿ ರದ್ದುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ. ಇದನ್ನ ಯಾರು ಪ್ರಶ್ನೆ ಮಾಡೋರು? ಇವ್ರನ್ನ ಕೇಳಿದ್ರೆ ನಾನು ಸಾಚ ಥರ ನಾನು ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರು ಇವರು. ನೋಡೋಣ ಮುಂದೆ ಇದ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ನೋಡೋಣ. ನಮಗೆ ಥ್ರೆಟ್ನಿಂಗು ಬರ್ಬೋದು, ಅವೆಲ್ಲ ನಾನು ತಲೆನೇ ಕೆಡ್ಸ್ಕೊಳಲ್ಲ. ಪಾಪ ಇವ್ರು ನ್ಯಾಯ ದೊರಕಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಇಷ್ಟೊತ್ತವರೆಗೂ ಕಾತೀವಿ. ರಾತ್ರಿ 8 ಗಂಟೆ ಸುಮಾರಾಗೈತೆ. ಇವಾಗ ಓದ್ತಾವ್ರೆ ಏನು ಕುಸುಮಾಲತಾ ಅನ್ನೋರು ಈಗ ಓದ್ತಾವ್ರೆ ನಾಲಾಯಕ್ ಸರ್ಕಾರಿ ಅಧಿಕಾರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸೋದು. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕು.